ಹೇಳು. ಥಿಯೇಟರ್ ಬಂದಿದ್ದ ಒಂದು ನಾಯಿ ಅಲ್ಲಿ ಒಂದು ಮುಕ್ಕಲ್ಲಿ ಶೋ ಐತೆ ಅಂತವ್ರೆ, ಗೇಟ್ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕೆ ಕ್ಲೋಸ್ ಮಾಡೋರೆ? ನೀನ್ ಬಂದಿದ್ಯ ಅಂತ. ಐ ಅಕ್ಕನಿಗೆ ಬರ್ತೀವಿ ಹಾಕೋ. ಯಾರು ಬಂದಿಲ್ಲ ಅಂತ? ನೀವ್ ಬಂದಿಲ್ಲ ಅಂತ ಥಿಯೇಟರ್ ಕ್ಲೋಸ್ ಮಾಡೋರೆ. ಅಷ್ಟು ಫೋನ್ ಕೇಳು. ಇವರು ಬಂದವ್ರೆ. ಕ್ಲೋಸ್ ಆಗಿದೆ ಗೈಸ್, ಥಿಯೇಟರ್ ಕ್ಲೋಸ್ ಆಗಿದೆ ಗೈಸ್. ಐ ಆಮ್ ಸಾರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ, ಬೆಳಗ್ಗೆನೇ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋ ಅಂತ ಅಂದರೆ ಹಾಸನ್ಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಹಾಸನಲ್ಲಿ ಕೆಲಸ ಆಯಿತು, ಬನ್ನಿ ನೀವು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಹಾಸನ್ಗೆ. ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ನಾನು ವೀಡಿಯೋ ಮಾಡೋದು ಮರ್ತೋದೆ, ವೀಡಿಯೋ ಮಾಡಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಆಲ್ರೆಡಿ 7 o'clock ಆಗಿದೆ. ಸೊ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿ ವೀಡಿಯೋಸ್ನ ಮಾಡೋಕ್ಕೋಗಿಲ್ಲ. ಇವಾಗ ನಾವು ಆಲ್ಮೋಸ್ಟ್ ಆಲ್ ನೆಲಮಂಗಲ ಟೋಲ್ ಹತ್ರ ಇದ್ದೀವಿ. ಇದು ನೆಲಮಂಗಲ ಟೋಲ್ ಅನ್ಸುತ್ತೆ. ನೆಲಮಂಗಲ ಟೋಲ್ ಹತ್ರ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಟಿಫನ್ ಇನ್ನೂ ಮಾಡಲಿಲ್ಲ, ಲೇಟ್ ಆಗಿತ್ತು. ನಾವು ಹಾಸನಿಗೆ ಆಲ್ಮೋಸ್ಟ್ ಒಂದು 10 o'clock ಅಷ್ಟಲ್ಲಿ ರೀಚ್ ಆಗಬೇಕಿತ್ತು. 10 or 9 o'clock ರೀಚ್ ಆಗಬೇಕಿತ್ತು. ಸೊ ಅಲ್ಲಿಂದ ನಾನು ಎದ್ದು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು. ನಮ್ಮ ಯಜಮಾನ್ರು ಅಂತಿದ್ರು ಬೇಗ ರೆಡಿ ಆಗು ಅಂತ. ಹೆಂಗೋ ನಮ್ಮ ಪುಣ್ಯ ಟ್ರಾಫಿಕ್ಕು ಇರಲಿಲ್ಲ, ಏನೂ ಇರಲಿಲ್ಲ. ಸೀನಾ ಹಂಗೆ ನೋಡು, ಹೊಸ್ದಾಗಿ ಜಾಯ್ನ್ ಆಗೋರು ಕೆಲ್ಸಕ್ಕೆ. ಚೇಂಜ್ ಬೇಕಾ? ಚೇಂಜ್ ಏನಾದ್ರು ಬೇಕಾ? 36 ಎಸ್, ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತು ಹೇರೆಲ್ಲ ಒಂದ್ಸತಿ ಚೆಕ್ ಮಾಡಿಸ್ಕೊಂಡು ಹೊರಟು. ಟಿಫನ್ ಕೂಡ ಆಯಿತು. ಚನ್ನಪಟ್ಟಣದಲ್ಲಿ ಟಿಫನ್ ಮಾಡಿಕೊಂಡು ಹಾಸನಿಗೆ ನಾವು ರೀಚ್ ಆಗಬೇಕಿತ್ತು. ಸೊ ಫೈನಲಿ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಗಾಡಿದು ಮೇಯ್ನಾಗಿ ಹೇರ್ ಚೆಕ್ ಮಾಡಬೇಕೆಲ್ಲ ಚೆಕ್ ಮಾಡಿಕೊಂಡು ಫೈನಲಿ ನಾವು ರೀಚ್ ಆಗಿದ್ದು ಹಾಸನ್ಗೆ. ಇದು ಬಂದು ನಮ್ಮ ಫ್ರೆಂಡೇನೆ ಹಾಸನಲ್ಲಿದೆ. ಸೊ ಬರ್ತ್ಡೇ ಒಂದು ಇತ್ತು, ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದು ನಮ್ಗೆ ಇವೆಂಟ್ ಬೇಕಿತ್ತು ಈ ಥರ ಅಂತ. ಸರಿ ಆಯಿತು ಬನ್ನಿ ಅಂತ ಹೇಳಿದರು. ಸೊ ಫೈನಲ್ ಆಗಿ ಇವೆಂಟ್ ಎಲ್ಲ ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ ಅಂತ. ಇದು ನಮ್ಮ ಫ್ರೆಂಡ್, ಯಾರಿಗಾರು ಬೇಕಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಹಾಸನಲ್ಲಿ ನೀವು ನೋಡ್ಕೋಬೋದು. ಸೊ ಇಲ್ಲಿ ನೋಡಿ, ಈ ಪಪ್ಪುದೇ ಬರ್ತ್ಡೇ. ನಾವು ನಿಂತ್ಕೊಂಡೇನೋ ಮಾತಾಡ್ತಿದ್ದೋ. ಎಸ್, ಇವಾಗ ಎಲ್ಲ ಕೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಆ್ಯಕ್ಚುಲಿ ಬರ್ತಡೇ ಮಾಡಬೇಕು ಅಂತಲೇ ಏನು ಹೋಗಿಲ್ಲ, ಸುಮ್ಮನೆ ಹೋಗಿದ್ದು. ಆಮೇಲೆ ಓಕೆ ಬರ್ತಡೇ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಇವೆಂಟೆಲ್ಲ ಬೇಗ ಟಕ್ ಅಂತ ರೆಡಿ ಮಾಡಿಕೊಂಡು ಅಲ್ಲಿಂದ ಬರ್ತಡೇ ಮುಗಿಸ್ಕೊಂಡು ಹೊರಟು. ಇವಾಗ ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ಕಾಂತಾರ ಮೂವಿಗೆ. ಬೆಳ್ಳು ಕಾಣಿಸ್ತವನೆ ಪುನಿ. ನೋಡಿಲ್ಲ ಅಷ್ಟೇ. ಥಿಯೇಟರ್ ಬಂದಿದ್ದ ಒಂದು ನಾಯಿ ಅಲ್ಲಿ ಒಂದು ಮುಕ್ಕಲ್ಲಿ ಶೋ ಐತೆ ಅಂತವ್ರೆ, ಗೇಟ್ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕೆ ಕ್ಲೋಸ್ ಮಾಡೋರೆ? ನೀನ್ ಬಂದಿದ್ಯ ಅಂತ. ಐ ಅಕ್ಕನಿಗೆ ಬರ್ತೀವಿ ಹಾಕೋ. ಯಾರು ಬಂದಿಲ್ಲ ಅಂತ? ನೀವ್ ಬಂದಿಲ್ಲ ಅಂತ ಥಿಯೇಟರ್ ಕ್ಲೋಸ್ ಮಾಡೋರೆ. ಅಷ್ಟು ಫೋನ್ ಕೇಳು. ಇವರು ಬಂದವ್ರೆ. ಕ್ಲೋಸ್ ಆಗಿದೆ ಗೈಸ್, ಥಿಯೇಟರ್ ಕ್ಲೋಸ್ ಆಗಿದೆ ಗೈಸ್. ಐ ಆಮ್ ಸಾರಿ. ಮೂವಿ ಬಂದಿದ್ದು ಗೈಸ್, ಬಟ್ ಅದ್ರಲ್ಲಿ ಕ್ಲೋಸ್ ಆಗಿದೆ. ಯಾಕೆ ಕ್ಲೋಸ್ ಆಗಿರೋದು ನಮ್ಗೆ ಗೊತ್ತಿಲ್ಲ. ನಮಗೆ ಕ್ಲೋಸ್ ಆಗಿರೋದು ಅಲ್ವೇನಾ? ಸಾರಿ. ಇಲ್ಲಿ ಬೇಕಾರೆ ನನಗೆ ಅಂತಾನೆ ಒಳ್ಳೆ ಹೋಟ್ಲು ಊಟ ಮಾಡ್ಕೊಂಡು ಬಂದಿದ್ದ. ಬರ್ತಡೇ ಮುಗಿಸ್ಕೊಂಡು ಮಿರರ್ ಕಾಣಿಸ್ತಿಲ್ಲ. ಮತ್ತೆ ಇಲ್ಲೊಂದು ಐತೆ, ಇದು
ಫೈನಲಿ ಟೈಟರ್ ತೆಗ್ದಿರಲಿಲ್ಲ. ಸರಿ ಆಯ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಊಟನಾದ್ರು ಮಾಡೋಣ, ಟೈಮ್ ಆಗಿದೆ ಆಲ್ರೆಡಿ, ಒಂದು 2 o'clock ಆಗಿದೆ, ಊಟನಾದ್ರು ಮಾಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಊಟಕ್ಕೆ ನಿಲ್ಲಿಸ್ತು. ನನಗನ್ಸುತ್ತೆ ಹಾಸನಲ್ಲಿ ಟೈಟರ್ ಜಾಸ್ತಿ ಇಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಬೆಂಗಳೂರಿಂದ ಹಾಸನಲ್ಲಿ ಅಷ್ಟು ಗೊತ್ತಿಲ್ಲ. ನಾನು ಒಂದು ಭಾರತಿ ಮತ್ತು ಇನ್ನೊಂದು ಯಾವುದೋ ನೋಡ್ದು, ಎರಡೂ ಕ್ಲೋಸ್ ಆಗಿತ್ತು. ಇನ್ನೇನು ಮಾಡೋದು ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಮನೆಗೆ ಹೊರಟು. ಚಿಕನ್ ಬಿರಿಯಾನಿ ಮತ್ತು ಫಿಶ್ಶು ಎಲ್ಲ, ರೋಟಿ ಮತ್ತು ಗ್ರೇವಿ ಎಲ್ಲ ಇವಾಗ ನಾವು ಊಟ ಮಾಡ್ಕೊಂಡು ಹೊಡ್ತಾ ಇದೀವಿ. ಊಟ ಆಯ್ತು. ಇವಳು ಬಂದಿರೋದ್ರಿಂದ ಥಿಯೇಟರ್ ತೆಗ್ದಿರಾ. ಯಾರು ಯಾರವರು? ಸೊ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ವಾ ಪುಣ್ಯ? ಮನೆಗೆ ಹೋಗ್ತಾ ಇದ್ದಾಳೆ. ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಪಾಪು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿತ್ತು, ಚೆನ್ನಾಗಿ ಆಟ ಆಡಿಕೊಂಡು. ಅದಕ್ಕೆ ಒಂದು ಸ್ಲೋಮೋ ಇರಲಿ ಅಂದ್ಬಿಟ್ಟು ಈ ಪಾಪುದು ಒಂದು ವಿಡಿಯೋ ಮಾಡಿಕೊಂಡೆ, ಇರಲಿ ಚೆನ್ನಾಗಿದೆ ಅಂತ ಹೇಳಿ. ನಮ್ಗೆ ಏನಾಗಿತ್ತೋ ಗೊತ್ತಿಲ್ಲ, ನಾವು ಆ್ಯಕ್ಚುಲಿ ಆನ್ಲೈನಲ್ಲೂ ಚೆಕ್ ಮಾಡಿದ್ದು, ಓಪನ್ ಇದೆ ಅಂತಲೇ ತೋರಿಸಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಹೇಳಿದ್ರು ಬೀಗ ಹಾಕ್ಕೊಂಡು ಹೋಗಿದ್ರು. ಸರಿ ಇನ್ನೇನು ಮಾಡೋದು, ಊಟನಾದರೂ ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಮನೆಗಾದರೂ ಹೋಗೋಣ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಈ ಪಾಪು ಎಷ್ಟು ಚೆಂದ ಎಂಜಾಯ್ ಮಾಡ್ತಿದೆ ಅಂತ. ಇಲ್ಲಿ ನೋಡಿ, ಅದಕ್ಕೆ ಒಂದು ಸ್ಲೋಮೋ ಕ್ಯಾಪ್ಚರ್ ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ಮಕ್ಕಳು ಅಲ್ವಾ, ಖುಷಿ ಆಗುತ್ತೆ ಅವ್ರಿಗೆ ಈ ಥರ ಎಲ್ಲ ಕರ್ಕೊಂಡು ಹೋದರೆ. ಸೊ ಅಲ್ಲಿಂದ ನೆಕ್ಸ್ಟು ನಮ್ಮ ಸೀನವರ ಚಿಕ್ಕಮ್ಮನೂರ್ಗೆ ಹೋದೋ. ಅಲ್ಲಿ ಹೋಗಾದ್ಮೇಲೆ ಇದೊಂದು ಕ್ಯಾಪ್ಚರ್ ಮಾಡಿದೆ. ಇದು ಹೆಸರು ನನಗೆ ಟರ್ಕಿ ಕೋಳಿ ಅಂತ, ಇದನ್ನು ತಿಂತಾರಂತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಇದೊಂದು ವೀಡಿಯೋಕ್ಕೆ ಇರಲಿ ಅಂತ ಹೇಳಿ ಕ್ಯಾಪ್ಚರ್ ಮಾಡಿಕೊಂಡೆ. ಚೆನ್ನಾಗಿತ್ತು ಅಂತೇಳಿ ನೋಡಿ, ಅದು ಮರಿ ಅಂತೆ. ಅದಾದಮೇಲೆ ಈ ಥರ ಫೆದರ್ಸ್ನ ಬಿಟ್ಕೊಳುತ್ತಂತೆ, ನನಗೂ ಗೊತ್ತಿರಲಿಲ್ಲ. ಸೊ ಅದೊಂದು ಇರಲಿ ಅಂತ ಹೇಳಿ ಅದೊಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಹಳ್ಳಿ ವಾತಾವರಣ ನಿಜವಾಗ್ಲೂ ಸೂಪರ್ ಅಂತ ಹೇಳೋಕ್ಕೆ ಅಷ್ಟೇ. ಏನಿದ್ರೆ 1-2 ದಿನ ಇರ್ಬೋದು, ನಮ್ಮ ಕೈಲಂತೂ ಇರೋದಕ್ಕೆ ಆಗಲ್ಲ. ನೋಡಿ ಇದೊಂದು ಮಾಡಿದ್ದೀನಿ ವಿಡಿಯೋ, ಇಲ್ಲಿ ನೋಡ್ತಾ ಇರ್ಬೋದು. ಅದನ್ನೇ ಒಂದು 3-4 ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಚೆನ್ನಾಗಿತ್ತು ಅಂತ ಹೇಳಿ ಇದೊಂದು ಸ್ಲೋಮೋ ಮಾಡಿಕೊಂಡೆ. ಇರಲಿ ಚೆನ್ನಾಗಿದೆ, ಅದೆಲ್ಲ ಒಂದು ಮೆಮೊರಿ ಅಂತ ಹೇಳಿ ಇದೊಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿಂದ ನಾವು ಮತ್ತೆ ರಿಟರ್ನ್ ನಾವು ಹೊರಡ್ತೀವಿ. ಕನ್ನಡಿ ಜೊತೆ ನೋಡಿ ಚೆನ್ನಾಗಿ ಕಾಣಿಸ್ತೈತೆ. ಇನ್ನೊಂದ್ಸತಿ ಅರೆ ಇನ್ನೊಂದ್ಸತಿ ಆಲ್ರೆಡಿ 4 ಗಂಟೆ ಆಗಿತ್ತು ಅಂತ ಹೇಳಿ ನಮ್ಮ ಯಜಮಾನರು ಬನ್ನಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿದ್ರು. ಎಲ್ಲರಿಗೂ ನಮ್ಮ ಯಜಮಾನ್ರು ಐಸ್ ಕ್ರೀಮ್ ಕೊಡಿಸಿದ್ರು. ತಿಂದುಬಿಟ್ಟು ಇನ್ನೂ ಬೇಕು ಅಂತ ಹೇಳ್ತಿದ್ದೆ, ಸಾಕು ಅದೊಂದೇ ತಿನ್ನು, ಆಮೇಲೆ ಕೋಲ್ಡ್ ಆಗುತ್ತೆ ನಿನಗೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾನು ನಮ್ಮ ಪುನಿ ಐಸ್ ಕ್ರೀಮ್ ತೊಗೊಂಡು ತೋರಿಸ್ಕೊಂಡು ತಿಂತಾಯಿದ್ದೀವಿ. ಇವಾಗ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು, ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಕಡೆ ಬಿಸಿಲು, ಈ ಕಡೆ ಒಂಥರ ಮಳೆ ಬರೋ ಥರ ಇತ್ತು. ಒಂದೇ ಇದರಲ್ಲೂ ಬಟ್ ಆ ಥರ ಡಿಫ್ರೆನ್ಸ್ ಕಾಣಿಸುತ್ತೆ. ಆಮೇಲೆ ಅಲ್ಲಿಂದ ಬೇರೆ ಇನ್ನೊಂದು. ಸೊ ಗೈಸ್ ಇವಾಗ ನಾವು ಊರಿಗೆ ಬಂದು ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಗಾಡೀಲಿ ಹೋಗ್ತಾ ಇದ್ದೀವಿ. ನೇಚರ್ ಸಕ್ಕತ್ತಾಗಿದೆ ಗೈಸ್, ತುಂಬಾನೇ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಊರಿಗೆ ಬಂದಿದ್ದು ಆ್ಯಕ್ಚುಲಿ. ಬನ್ನಿ ನಿಮ್ಗೂ ತೋರಿಸ್ತೀನಿ ಹೆಂಗಿದೆ ನೇಚರ್. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಯಜಮಾನ್ರು ಬುಲೆಟ್ ಓಡಿಸಿದ್ದಾರೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ವೆದರು. ಹಂಗೆ ಈ ಕಡೆ ಫುಲ್ ಲೈಕ್ ಮಲ್ನಾಡ್ ತರ ಇದೆ ಸ್ವಲ್ಪ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಡಿಕೆ ಗಿಡ ಜಾಸ್ತಿ ಇದೆ ಇಲ್ಲೆಲ್ಲ. ಈಗ ಸಂಜೆ ಬೆಳಗ್ಗೆ ಟೈಮು ಎದ್ದು ಬರ್ಬೇಕು ಆಕ್ಚುಲಿ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ಇನ್ನೊಂದು ಊರಿಗೆ ಹೋದು ಅಂತ ಹೇಳಿದ್ವಲ್ಲ, ಆ ನಾಯಿ ಮರಿ ಹಾಕಿತ್ತು. ಎಷ್ಟು ಕ್ಯೂಟಾಗಿತ್ತು ಅಂದರೆ ಬರೀ 8 ದಿನ ಅಂತ, ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ, ಅಷ್ಟು ಕ್ಯೂಟಾಗಿತ್ತು. ಒಂದು ಹೆಣ್ಣು ಒಂದು ಗಂಡು. ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟು ಗಂಡು, ವೈಟ್ ಕಲರ್ ಬಂದ್ಬಿಟ್ಟು ಹೆಣ್ಣು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಹಾಸನಲ್ಲಿ ಬರ್ತಡೇ ಆಯಿತು, ಸೊ ಬರ್ತಡೇಗೋಸ್ಕರ ಬಂದಿದ್ದು. ಬರ್ತಡೇ ಎಲ್ಲ ಮುಗೀತು. ಮತ್ತು ನಾಳೆ ಒಂದು ಫಂಕ್ಷನ್ ಮೀನ್ಸ್ ಜಾತ್ರೆ ಇದೆ, ರಾಮನಾಥ್ಪುರ ಜಾತ್ರೆ, ಅಲ್ಲಿಗೂ ಕೂಡ ಹೋಗಬೇಕು. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ನಿಮ್ಗೆ ಏನು ಮಾಡಬೇಕು ಅಂದರೆ ಲೈಕ್, ಕಮೆಂಟ್, ಶೇರ್ ಆಗಿ ಸಬ್ಸ್ಕ್ರೈಬ್ ಟು ತನಗೂಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ಜಾಸ್ತಿ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಯಾರಾದರೂ ಏನೋ ಅನ್ಕೋತಾರೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಾಯಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಚಿಕ್ಕ ಪುಟ್ಟದ್ದು ಕ್ಯಾಪ್ಚರ್ ಮಾಡಿ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ತಾಯಿದ್ದೀನಿ. ಸೊ ವಾಯ್ಸ್ ನಿಮಗೆ ಕೇಳಿಸ್ಬೋದು, ನಿಧಾನಕ್ಕೆ ಮಾತಾಡ್ತಿದ್ದೀನಿ ನಾವು ಎಲ್ಲಿ ಬೇರೆ ಕಡೆ ಹೋದರೆ ಹೇಗಾದ್ರೂ ಮಾಡ್ಕೋಬೋದು. ಇಲ್ಲಿ ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಶೈ ಆಗುತ್ತೆ. ಸೊ ಓಕೆ, ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.
ಸೊ ನಾಳೆ ಲಾಗಲ್ಲಿ ಸಿಗ್ತೀನಿ ನಿಮಗೆ ಹೇಳ್ತಾ ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದಿರಂಗೆ ಪೂರ್ತಿ ವೀಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತೀನಿ. ಬಾಯ್.